ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ SCP ರಿವೈಸ್ಡ್ NEP ಸಿಲೆಬಸ್ನಲ್ಲಿ ಬರುವಂತಹ ಕನ್ನಡ ವಿಷಯದ ಕವಿ ಪರಿಚಯವನ್ನು ನೋಡ್ತಾ ಇದ್ದೇವೆ. ಕವಿ ಪರಿಚಯ ಪ್ರಶ್ನೆ ಪತ್ರಿಕೆಯಲ್ಲಿ 2 ಅಂಕಕ್ಕೆ ಮತ್ತು ಹಾಗೂ 5 ಅಂಕಕ್ಕೆ ಇರುತ್ತೆ. ಅಂದರೆ 2 ಅಂಕದ ಪ್ರಶ್ನೆಗಳು ಹೆಚ್ಚಾಗಿ ಕವಿ ಪರಿಚಯದ ಮೇಲೆ ಇರುತ್ತೆ. ಪಾಠದ ಮೇಲೆ ಇರುವಂತಹ ಸಂಭವನೀಯ ಕೋಶಗಳು ಕಡಿಮೆ ಇರುತ್ತೆ. ಹಾಗೆ ಕವಿ ಪರಿಚಯ 5 ಅಂಕಕ್ಕೂ ಕೂಡ ಒಂದು ಪ್ರಶ್ನೆ ಕೇಳ್ತಾರೆ. ಸೊ ಮುಂದಿನ ಕವಿ ಪರಿಚಯ. ನಾನೊಂದು ಮರವಾಗಿದ್ದರೆ ಪದ್ಯದ ಮೇಲೆ. ನಾನೊಂದು ಮರವಾಗಿದ್ದರೆ ಪದ್ಯ ಬರೆದವರು ಡಾಕ್ಟರ್ ಮುದ್ನಕೂಡು ಚಿನ್ನಸ್ವಾಮಿ. ಅವರು ಜನಿಸಿದ್ದು 22 ಸೆಪ್ಟೆಂಬರ್ 1954. ಇವರ ಜನ್ಮಸ್ಥಳ ಚಾಮರಾಜನಗರ ಜಿಲ್ಲೆಯ ಮುದ್ನಕೂಡು ಎಂಬ ಗ್ರಾಮ. ಇವರ ತಂದೆ ಬಸವರಾಜಯ್ಯ, ತಾಯಿ ಗೌರಮ್ಮ. ಇವರು ಪಡೆದಂತಹ ಶಿಕ್ಷಣ MA ಕನ್ನಡ ಸ್ನಾತಕೋತ್ತರ ಪದವಿ, ಅದು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಪಡೆದುಕೊಂಡಿದ್ದಾರೆ. ಇವರ ಉದ್ಯೋಗ ಬೆಂಗಳೂರು ಮಹಾನಗರ ಸಾರಿಗೆ ನಿಗಮದಲ್ಲಿ ಹಣಕಾಸು ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಕೃತಿಗಳು ರಂಗಭೂಮಿ, ಚಪ್ಪಲಿ ಮತ್ತು ನಾನು, ಮತ್ತೆ ಮಳೆ ಬರುವ ಮುನ್ನ, ಹಾಲಿನ ಸಮರ. ಇವರಿಗೆ ಸಿಕ್ಕಂತಹ ಪ್ರಶಸ್ತಿಗಳು ಕಾವ್ಯ ಪ್ರಶಸ್ತಿ, ಶಿರಸಂಗಿ ಲಿಂಗರಾಜ ಅರಸ್ ಪ್ರಶಸ್ತಿ, ಬೇಂದ್ರೆ ಕಾವ್ಯ ಪ್ರಶಸ್ತಿ ಮುಂತಾದವುಗಳು. ಮುಂದಿನ ಕವಿ ಪರಿಚಯ ಮಂಟೇದರನೊಕ್ಕಲು. ಇದರ ಮೇಲೆ ಕೇಳುವಂತಹ ಕವಿ ಪರಿಚಯ. ಕವಿಯ ಹೆಸರು ಮಂಜುನಾಥ್ ಲತಾ. ಇವರು ಹುಟ್ಟಿದ್ದು 10 ಜುಲೈ 1975. ಇವರ ಜನ್ಮಸ್ಥಳ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ತಗಡೂರು ಎಂಬ ಗ್ರಾಮದಲ್ಲಿ. ಇವರು ಪಡೆದಂತಹ ಶಿಕ್ಷಣ ತಗಡೂರಿನಲ್ಲಿ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ತಮ್ಮ ವ್ಯಾಸಂಗವನ್ನು ಪೂರ್ಣ ಮಾಡಿದ್ದಾರೆ. ಇವರ ಉದ್ಯೋಗ ಹೈಸ್ಕೂಲಿನ ಪ್ರಾಧ್ಯಾಪಕರಾಗಿ ಹಾಗೂ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರು ಬರೆದಂತಹ ಕೃತಿಗಳು ತೆಂಕಲಕೇರಿ, ಸೋಜುಗದ ಸೂಜು ಮಲ್ಲಿಗೆ, ಪಲ್ಲಂಗ, ತರಾವರಿ ಮುಂತಾದವುಗಳು. ಇವರಿಗೆ ಸಿಕ್ಕಂತಹ ಪ್ರಶಸ್ತಿಗಳು ಬೆಸಗರಹಳ್ಳಿ ರಾಮಣ್ಣ ಕಥಾ ಪ್ರಶಸ್ತಿ, ಕುವೆಂಪು ಕಥಾ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ. ಮುಂದಿನ ಲೇಖನ ಬಚ್ಚಿಸು. ಲೇಖಕರ ಹೆಸರು ಸರಸ್ವತಿ. ಇವರು ಜನಿಸಿದ್ದು 20 ಏಪ್ರಿಲ್ 1963. ಇವರು ಬರೆದಂತಹ ಕೃತಿಗಳು ಹೆಣೆದರೆ ಜೇಡದಂತೆ, ಜೀವ ಸಂಪಿಗೆ. ಇವರು ಪಡೆದಂತಹ ಪ್ರಶಸ್ತಿಗಳು ಕಂಡೆಗುಡ್ಲು ಕಾವ್ಯ ಪ್ರಶಸ್ತಿ, ಸ್ತ್ರೀವಾದಿ ದೃಷ್ಟಿಕೋನ ತಾತ್ವಿಕ ವಿವೇಚನೆ. ಇದರ ಲೇಖಕರು ಡಾಕ್ಟರ್ ಸಬಿಹಾ ಭೂಮಿಗೌಡ. ಇವರು ಜನಿಸಿದ್ದು 4 ಜುಲೈ 1956. ಇವರ ಜನ್ಮಸ್ಥಳ ಗದಗ ಜಿಲ್ಲೆಯ ಗಜೇಂದ್ರಗಡದಲ್ಲಿ. ತಂದೆ ಹೆಸರು MR ಗಜೇಂದ್ರಗಡ, ತಾಯಿ ಹೆಸರು ಸಾಹಿರಾ. ಇವರು ಪಡೆದಂತಹ ಶಿಕ್ಷಣ MA ಮತ್ತು PhD ಪದವಿಯನ್ನು ಇವರು ಪಡೆದುಕೊಂಡಿದ್ದಾರೆ. ಇವರ ಉದ್ಯೋಗ ಮಂಗಳೂರು ವಿಶ್ವವಿದ್ಯಾಲಯ ಕನ್ನಡ ವಿಷಯದ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ಬರೆದಂತಹ ಕೃತಿಗಳು ನಿಲುಮೆ, ಕನ್ನಡ ಭಾಷಾ ಪ್ರವೇಶ, ಅವಿವಾಹಿತ ಮಹಿಳೆ ಮುಂತಾದವುಗಳು. ಇವರಿಗೆ ಸಿಕ್ಕಂತಹ ಪ್ರಶಸ್ತಿಗಳು ಕಾವ್ಯಶ್ರೀ ಪ್ರಶಸ್ತಿ, ಅಮ್ಮ ಪ್ರಶಸ್ತಿ ಮುಂತಾದವುಗಳು. ಇವಿಷ್ಟು ಕವಿ ಪರಿಚಯಗಳನ್ನು ನೀವು ನೆನಪಿಟ್ಕೋಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಉಳಿದಂತಹ ಕವಿ ಪರಿಚಯದ ಮೇಲೆ ವಿಡಿಯೋನ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.